ಈ ದಿವಸ ನಾವು ಏನು ಪ್ರೋಗ್ರಾಮ್ ಇಟ್ಕೊಂಡಿದೀವಿ ಅಂತಂದ್ರೆ, ಇವತ್ತಿನ ದಿವಸ ನಮ್ಮ ದಾಮೋದರ್ ರೆಡ್ಡಿ ಪ್ರಕಾಶ್ ರೆಡ್ಡಿ ಅವರು ಊರ ಹಬ್ಬ ಇಟ್ಕೊಂಡು ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ರು. ಅದರಲ್ಲಿ ಏನಂತಂದ್ರೆ ನಮ್ಮ ದಾಮೋದರ್ ನಾಯ್ಡು ಅವ್ರದ್ದು ಬರ್ತ್ಡೇ ಹುಟ್ಟು ಹಬ್ಬ ಆಚರಣೆ ಮಾಡೋಕ್ಕೋಸ್ಕರ ಮಂಗಳವಾರ ಇತ್ತು, ಇವತ್ತು ಬುಧವಾರ ಆಚರಣೆ ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮ ಚಂದ್ರಶೇಖರ್ ನಾಯ್ಡು ಅವರು ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಇರೋದು, ನಾವು ಎಲ್ಲ ಬೆಂಗಳೂರಿಂದ ಬಂದು ಈಗ ಪ್ರಕಾಶ್ ರೆಡ್ಡಿ ಅವರು ಏನಕ್ಕೆ ಈ ತರ ಮಾಡಿದ್ದಾರೆ ಅಂತಂದ್ರೆ, ಅವ್ರಿಗೂ ಒಂದು ಉತ್ಸಾಹ, ಅವ್ರ ಊರಲ್ಲಿ ಬಂದು ನಾವು ಈ ತರ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ದೊಡ್ಡ ಉತ್ಸಾಹ ಇರೋದ್ರಿಂದ ಬಂದಿದ್ದೀವಿ. ಎಲ್ಲರೂ ಬಂದು ಬೆಂಗಳೂರಿಂದ ಸುಮಾರು ಅಂತಂದ್ರೆ ಒಂದು 2,000 ಜನ ಬಂದು ಇವತ್ತು ಈ ಹಬ್ಬದಕ್ಕೋಸ್ಕರ ಅವರು ಊಟ ವ್ಯವಸ್ಥೆ ಎಲ್ಲ ಮಾಡಿದ್ರು, ಎಲ್ಲ ಅನುಕೂಲ ಮಾಡಿದ್ರಕ್ಕೋಸ್ಕರ ಆಂಧ್ರದಿಂದ ಕರ್ನಾಟಕದಿಂದ ಎಲ್ಲ ಬಂದು ಎಲ್ಲ ಹಬ್ಬನೂ ಈ ತರ ಹಬ್ಬ ಆಚರಣೆ ಮಾಡೋದು ನಾವು ಇವತ್ತೇ ಫಸ್ಟ್ ನೋಡ್ತಾ ಇರೋದು. 2026 ನಾವು ಹುಟ್ಟದಾಗಿಂದ ಈ ತರ ಹಬ್ಬ ಆಚರಣೆ ಇವತ್ತೇ ಮಾಡಿರೋದು. ಅದಕ್ಕೋಸ್ಕರ ನಮ್ಮ ದಾಮೋದರ್ ನಾಯ್ಡು ಅವ್ರದ್ದು, ನಮ್ಮ ಚಂದ್ರಶೇಖರ್ ನಾಯ್ಡು ಅವ್ರದ್ದು ಇದರಲ್ಲಿ ಒಂದು ಭಾಗ ಐತೆ. ಯಾಕಂತಂದ್ರೆ ಅವರೆಲ್ಲ ಒಂದೇ ಗ್ರೂಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಮಾದೇಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಕಗ್ದಾಸ್ಪುರ ವಾಸಿಯಾಗಿ ನಾವು ಚಂದ್ರಶೇಖರ್ ನಾಯ್ಡು ಅವರು, ನಮ್ಮ ದಾಮೋದರ್ ನಾಯ್ಡು ಅವರು, ಪ್ರಕಾಶ್ ರೆಡ್ಡಿ ಅವರು ಹತ್ರದಲ್ಲಿದ್ದೀವಿ, 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀವಿ. ಅದಕ್ಕೋಸ್ಕರ ಸುಮಾರು ಒಂದು 2,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ರು. ಅವರು ಕುಟುಂಬಕ್ಕೂ, ನಮ್ಮ ಪ್ರಕಾಶ್ ರೆಡ್ಡಿ ಅವ್ರ ಕುಟುಂಬಕ್ಕೂ, ನಮ್ಮ ದಾಮೋದರ್ ನಾಯ್ಡು ಅವ್ರ ಕುಟುಂಬಕ್ಕೂ, ನಮ್ಮ ಚಂದ್ರಶೇಖರ್ ನಾಯ್ಡು ಕುಟುಂಬಕ್ಕೂ ಎಲ್ಲದಕ್ಕೂ ದೇವರು ಒಳ್ಳೇದು ಮಾಡಲಿ. ಅದರಲ್ಲಿ ಎಕ್ಸ್ಪೆಷಲಿ ಅಂತಂದ್ರೆ ನಮ್ಮ ದಾಮೋದರ್ ನಾಯ್ಡು ಬರ್ತ್ಡೇಗೋಸ್ಕರ ಸಮಾಜ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಕ್ಸ್ಪೆಷಲಿ ಅಂತಂದ್ರೆ ಈ ಗ್ರಾಮದಲ್ಲಿ ನಮ್ಮ ಪ್ರಕಾಶ್ ರೆಡ್ಡಿ ಅವರು ತುಂಬಾ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅವ್ರಿಗೆ ಒಂದು ಪದವಿ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಹೇಳ್ಬಿಟ್ಟು, ಇಲ್ಲ ಒಂದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಒಂದು ತಾಲೂಕ್ ಪಂಚಾಯತಿ ಆಗಿರ್ಬೋದು, ಒಂದು ಬ್ಲಾಕ್ ಪಂಚಾಯತಿ ಆಗಿರ್ಬೋದು, ಇಲ್ಲ MLA ಆಗಿರ್ಬೋದು, ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ 100 ಕಿಲೋಮೀಟರ್ ಬಂದು ನಮ್ಮ ಸ್ನೇಹಿತರೆಲ್ಲ ಅವ್ರಿಗೆ ಒಂದು ಇದು ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು, ನಮ್ಮ ಹೆಸರು ಸೋಮಶೇಖರ್ ಅಂತ ಹೇಳ್ಬಿಟ್ಟು ಅವರು ಶಿವನಾರಹಳ್ಳಿ. ನಾವಿರೋದೆಲ್ಲ ದಾಮೋದರ್ ನಾಯ್ಡು ಅವರು, ಚಂದ್ರಶೇಖರ್ ನಾಯ್ಡು ಅವರು, ಪ್ರಕಾಶ್ ರೆಡ್ಡಿ ಅವರೆಲ್ಲ ನಾವು ಅಕ್ಕಪಕ್ಕ ಇರ್ತೀವಿ. ನಮಗೂ ಈ ಗ್ರಾಮ ಮುಳಬಾಗಲ್ ತಾಲೂಕಲ್ಲಿ ನಾವು ವ್ಯವಸಾಯಸ್ಥರು, ಬಟ್ ಏನಂತಂದ್ರೆ ನಾವು ಜಮೀನ್ದಾರರು. ನಾವು ಇಷ್ಟು ಮಾತ್ರ ಹೇಳಿ ನಮ್ಮ ಪ್ರಕಾಶ್ ರೆಡ್ಡಿ ಅವ್ರಿಗೂ, ನಮ್ಮ ದಾಮೋದರ್ ನಾಯ್ಡು ಅವ್ರಿಗೂ, ನಮ್ಮ ಚಂದ್ರಶೇಖರ್ ನಾಯ್ಡು ಅವ್ರಿಗೂ ದೇವರು ಆಯುಸ್ಸು, ಆರೋಗ್ಯ, ಭಾಗ್ಯ ಎಲ್ಲ ಕೊಡ್ಲಿ. ನಮ್ಮ ಪ್ರಕಾಶ್ ರೆಡ್ಡಿ ಅವರು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಲಿ. ನಮ್ಮ ಯಾರು ಇವರು ದಾಮೋದರ್ ನಾಯ್ಡು ಅವರು ಉನ್ನತ ಸ್ಥಾನಕ್ಕೆ ಹೋಗ್ಲಿ. ನಮ್ಮ ಚಂದ್ರಶೇಖರ್ ನಾಯ್ಡು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾವು ಭಾಷಣ ಮಾಡಿ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಳಬಾಗಲ್ ತಾಲೂಕಿಗೆ ನಮಸ್ಕಾರ. ನಾವು ಬೆಂಗಳೂರು నుంచి ಬಂದಿದ್ದೀವಿ. ಪ್ರಕಾಶ್ ರೆಡ್ಡಿ ಅವರು ನಮ್ಮ కన్నడ అష్టొందు బాగా తెలుగులో మాట్లాడుతుంది. ఇది ప్రకాష్ రెడ్డి ಅವರು ఊరు పండుగ చాలా బాగా చేస్తుంటారు. నిన్న పండుగ జరిగింది, ఈ రోజు అందరికీ భోజనాలు పెట్టుకున్నారు. ఈ రోజే మా దామోదర్ నాయుడు గారి బర్త్డే కూడా ఉంది. అందుకోసం మేము బెంగళూరు నుంచి వచ్చినాము. చాలా బాగా చేస్తున్నారు, మేమంతా బాగా సంతోషంగా ఉన్నాము. వాళ్ళకంతా మంచి జరగాలనేసి, ప్రకాష్ రెడ్డికి, దామోదర్ నాయుడుకి అంతా మంచి జరగాలనేసి, వాళ్ళు ఇంకా బాగా అభివృద్ధి చెందాలనేసి ఆ దేవుణ్ణి కోరుకుంటున్నాము. ಎಲ್ಲರಿಗೂ ಇವತ್ತು ನಾವು ಬಂದಿರೋದ್ರಲ್ಲಿ ನಮ್ಮ ಪ್ರಕಾಶ್ ರೆಡ್ಡಿ ಅವ್ರು ನಮಗೆ ಇನ್ವೈಟ್ ಮಾಡಿದ್ದಾರೆ, ಅದಕ್ಕೆ ಬಂದಿದ್ದೀವಿ. ಅವ್ರಿಗೋಸ್ಕರ ನಾವು ಬಂದಿದ್ದೀವಿ. ಅವ್ರು ಈ ಊರ ಹಬ್ಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನಮ್ಮದು ಇವತ್ತು ಹುಟ್ಟು ಹಬ್ಬದಿಂದ ನಮ್ಗೆ ಇಲ್ಲಿ ಕರೆದು ನಮಗೆ ಗೌರವಪ್ರದವಾಗಿ ನನಗೆ ಎಲ್ಲ ರೀತಿ ಒಳ್ಳೆಯ ರೀತಿಯಲ್ಲಿ ಎಲ್ಲ ಗೌರವವಾಗಿಯೂ ಎಲ್ಲ ಕಡೆಯಿಂದ ಎಲ್ಲ ರೀತಿಯಲ್ಲಿ ನನಗೂ ತುಂಬ ಚೆನ್ನಾಗಿ ಗೌರವ ಕೊಟ್ಟು ಇಷ್ಟು ದೊಡ್ಡದಾಗಿ ಇಷ್ಟು ಗ್ರ್ಯಾಂಡ್ ಆಗಿ ಈ ಫಂಕ್ಷನ್
ಸಕ್ಸಸ್ಫುಲ್ ಆಗಿ ಈ ಪ್ರೋಗ್ರಾಮ್ ನಡೆಸಿದ್ದಾರೆ. ನನಗಂತೂ ತುಂಬ ಸಂತೋಷ ಆಗಿದೆ. ಇಂಥ ಆತ್ಮೀಯರು, ಇಂಥ ಬಂಧುವರು ಎಲ್ಲ ಬಂದಿದ್ದಾರೆ. ನನ್ನ ಸ್ನೇಹಿತರು, ಬಂಧುಗಳು ಎಲ್ಲ ಬಂದಿದ್ದಾರೆ. ಅದಕ್ಕೆ ಮೀರಿ ನಮ್ಮ ಪ್ರಕಾಶ್ ರೆಡ್ಡಿ ಈ ಊರಿಂದ ನಮ್ಮ ಕರೆದು ಇಷ್ಟು ಗೌರವ ಕೊಟ್ಟು ಈ ಥರ ಸೆಲೆಬ್ರೇಷನ್ ಮಾಡಿರೋದಕ್ಕೂ ನನಗಂತೂ ತುಂಬ ಸಂತೋಷ ಆಗಿದೆ. ತುಂಬ ಧನ್ಯವಾದಗಳು ಅಂತ ಇದ್ದೀನಿ ಪ್ರಕಾಶ್ ರೆಡ್ಡಿ ಅವರು. ಇದು ಮೀರಿ ನನ್ನ ಮಾತು ಬರ್ತಾ ಇಲ್ಲ. ಜೈ ಹಿಂದ್, ಜೈ ಪ್ರಕಾಶ್ ರೆಡ್ಡಿ. ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆಲ್ಲ ನನ್ನ ಮಾಧ್ಯಮದವರಿಗೆ ಬಂದಿದ್ದೀವಿ. ಅದಿಲ್ಲ ಹತ್ರ ಕೆಲವ್ರ ಹತ್ರ ಮಾತಾಡಿದ್ದೆ. ಅಲ್ಲಿ ಯಾವತ್ತೂ ಬಂದಿರಲಿಲ್ಲ. ನಾನಿವತ್ತು ಬರೋಕ್ಕೆ ಕಾರಣ ಏನಂದರೆ, ನನ್ನ ಆರಾಧ್ಯ ದೇವರಾದಂಥ ಸೋಮಣ್ಣ ಆಗಿರ್ಬೋದು, ನಮ್ಮ ಚಂದ್ರಶೇಖರ್ ನಾಯ್ಡುರವರಾಗಿರ್ಬೋದು, ನಮ್ಮ ದಾಮೋದರ್ ಸರ್ ಆಗಿರ್ಬೋದು. ನನಗೆ ನೆನ್ನೆ ಒಂದು ನಿಮಿಷ ನೆನ್ನೆ ಎಲ್ಲ ನಮ್ಮ ನಾಯಕರು ಒಂದು ಮಾತು ಹೇಳಿದ್ರು, ನಾಳೆ ಪ್ರಕಾಶ್ ರೆಡ್ಡಿ ಅವರು ಊರಿಗೆ ಬರ್ತಾ ಇದ್ದೀವಿ, ಎಲ್ಲರೂ ಸಹ ನೀವು ಬರಬೇಕು ಅಂತ ಹೇಳಿದ್ರು. ನಮ್ಮ ನಾಯ್ಡು ಸರ್ ಅವರು ಹೇಳಿದ್ರು, ಬಂದ್ವಿ. ಇಲ್ಲಿ ಬಂದಾಗ ನನ್ನ ರಾಜಕೀಯವಾಗಿ ನನ್ನ ಎಲ್ಲ ಪಕ್ಷದ ನಾಯಕರು 3 ಶಾಸಕರು ಬಂದಿದ್ರು. ಇಲ್ಲಿ ಎಲ್ಲ ತಾವು ನೋಡಿದ್ದೀರಾ. ನನ್ನ ಸಂತೋಷ ಏನಂದರೆ, ಆ ಕುಡುಮೂಲೆ ವಿನಾಯಕ ಆ ಇಬ್ಬರಿಗೂ, ನಮ್ಮ ನಾಯ್ಡು ಸರ್ಗೂ ಮತ್ತು ದಾಮೋದರ್ ಸರ್ಗೂ, ನಮ್ಮ ಸೋಮಣ್ಣವ್ರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಅವರು ನಮ್ಮ ಪ್ರಕಾಶಣ್ಣ ಅಂತ ಈ ಊರಲ್ಲಿ ಹುಟ್ಟಿದಾರಂತ ನನಗೆ ಗೊತ್ತಾಗಿದ್ದು ನಾಯ್ಡು ಸರಿಂದ ಮತ್ತು ದಾಮೋದರ್ ಸರಿಂದ. ಇವತ್ತೆಲ್ಲ ಕೂಡ ಈ ಊರಲ್ಲಿ ಒಳ್ಳೇದಾಗಿದೆ, ಒಳ್ಳೇದಾಗ್ತಾ ಇದೆ, ಆಗಲಿ ಅಂತ ಬಯಸ್ತಾ, ನಿಮ್ಮನ್ನು ಕೂಡ ನಾನು ಮತ್ತೊಮ್ಮೆ ನಾನು ಗಮನಿಸ್ತಾ ಇದ್ದೆ. ಪತ್ತೂರು ಮಂಜಣ್ಣ ಅವರು ಬಂದಿದ್ದರು, ನಮ್ಮ ಪಲ್ಲಮ್ನೇವರು ಶಾಸಕರಾಗಿರ್ತಕ್ಕ ಅಮರನಾಥ್ ರೆಡ್ಡಿ ಬಂದಿದ್ದರು, ಪುಲಿವರ್ತಿ ನಾನಿ ಅಣ್ಣವರು, ನಮ್ಮ ದಾಮೋ ಸಾರ್ಗೆ ಅವರಿಗೆ ತುಂಬ ಅವರ ಆತ್ಮೀಯರು, ತುಂಬ ಆತ್ಮೀಯತೆಗಿದ್ದಾರೆ. ಅವರೆಲ್ಲರೂ ಒಂದು ಮಾತು ಹೇಳ್ತೀನಿ, ಇವರೆಲ್ಲರೂ ಕೂಡ ನಮ್ಮಂಥವ್ರನ್ನ 100 ಜನ ಬೆಳೆಸಿರ್ತಕ್ಕಂಥವ್ರು, ನಮ್ಮಂಥವ್ರು 100 ಜನ ಬೆಳೆಸಿರ್ತಕ್ಕಂಥವ್ರು. ದಾಮೋ ಸರ್ ಆಗಿರ್ಬೋದು, ಅವರು ನಾಯ್ಡು ಸರ್ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು. ಸೋಮಣ್ಣ ಅವ್ರ ಬಗ್ಗೆ ನಾನು ಹೇಳ್ಬೇಕಾದ್ರೆ ಮತ್ತೆ ಇನ್ನೊಂದು ಬಗ್ಗೆ ಹೇಳ್ತೀನಿ. ಆದರೆ ಒಂದೇ ಒಂದು ಮಾತು ಹೇಳ್ತೀನಿ, ಪ್ರಕಾಶ್ ರೆಡ್ಡಿ ಅಣ್ಣವರು ನಮ್ಮನ್ನು ತಮ್ಮನ್ನು ಸೇರಿಸಿದ್ದಕ್ಕೆ ಅವರಿಗೆ, ಆ ಕುಡುಮಲೆ ವಿನಾಯಕ ಆಂಜನೇಯ ಸ್ವಾಮಿ, ಇಲ್ಲಿ ಇಡೀ ನಮ್ಮ ಕರ್ನಾಟಕ ಮೂಲ ದೇವತೆಗಳು ಎಲ್ಲರೂ ಸಹ ಒಳ್ಳೇದು ಮಾಡಲಿ ಅಂತ ಭಾವಿಸುತ್ತಾ, ಮತ್ತೊಮ್ಮೆ ನನಗೆ ಒಂದು ಬೇಡಿಕೆ ಕೊಡ್ಕೊತೇನೆ. ಇಂಥ ನನ್ನ ಕಾಪಾಡ್ತಕ್ಕಂಥ ದೇವರುಗಳು, ನಮ್ಮ ನಾಯ್ಡು ಸರ್ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ನಮ್ಮ ದಾಮೋದರಗಳು, ಮತ್ತೆ ನಾನು ಜೀವನ ಪರ್ಯಂತ ಇರುವವರೆಗೂ ಇವ್ರ ಜೊತೆ ನಾನು ಹುಟ್ಟುಹಬ್ಬ ಆಚರಿಸಬೇಕಂತ ಭಾವಿಸುತ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಕೊಡ್ತೇನೆ. ಆ ವಿನಾಯಕ ಅವ್ರಿಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ. ಸಂಕ್ರಾಂತಿ ಹಬ್ಬಕ್ಕೆ ಗಣ್ಯರೆಲ್ಲರೂ ಬಂದಿದ್ರು. ಪಲ್ಮನೇರ್ ಅಮರಣ್ಣ ಆಗಿರ್ಬೋದು, MLA ಸಾಹೇಬ್ ಆಗಿರ್ಬೋದು, MP ಮುನ್ಸೋಮಣ್ಣ ಆಗಿರ್ಬೋದು, ನಮ್ಮ ಗುರುಗಳಾದಂತಹ ಡಾಕ್ಟರ್ ಕೊತ್ತೂರು ಮಂಜಣ್ಣನವರು ನಮ್ಮ ಶ್ರೀಹಳ್ಳಿ ಗ್ರಾಮಕ್ಕೆ ಇವತ್ತು ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಶುಭಾಶಯಗಳನ್ನು ಹೇಳಕ್ಕೆ ನಮ್ಮ ಎಲ್ಲರನ್ನೂ ಉದ್ದೇಶಿಸಿ ಮಾತಾಡಿ ಆಶೀರ್ವಾದ ಮಾಡಿದ್ದಾರೆ. ಇವತ್ತೆಲ್ಲರಿಗೂ ಇಲ್ಲಿಗೆ ಬಂದಿದ್ದಕ್ಕೆ, ಕರೆದಿದ್ದ ತಕ್ಷಣ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ.